5ನೇ ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಉತ್ತಮ ಆರಂಭ ಪಡೆದುಕೊಂಡಿದೆ. ಬಲಿಷ್ಠ ತೆಲುಗು ಟೈಟಾನ್ಸ್ ತಂಡವನ್ನ ಅದರ ತವರು ನೆಲದಲ್ಲಿ ಬಗ್ಗು ಬಡಿದಿದೆ. ಹೊಸ ನಾಯಕ ರೋಹಿತ್ ಕುಮಾರ್ ಅವರ ಭರ್ಜರಿ ಆಟದ ನೆರವಿನಿಂದ ಬೆಂಗಳೂರು ಬುಲ್ಸ್ ಶುಭಾರಂಭ ಮಾಡಿದೆ. ಆರಂಭದಿಂದಲೇ ಮುನ್ನಡೆ ಕಾಯ್ದುಕೊಂಡ ಬುಲ್ಸ್ ತಂಡಕ್ಕೆ ನಾಯಕ ರೋಹಿತ್ ತಮ್ಮ ರೈಡ್ ಮೂಲಕ ಅಂಕಗಳನ್ನ ತಂದುಕೊಡುತ್ತಾ ಹೋದ್ರು. ರೋಹಿತ್ಗೆ ಸಾಥ್ ನೀಡಿದ ಅಜಯ್ ಕುಮಾರ್ ಅವರು ಈ ಪಂದ್ಯದಲ್ಲಿ 7 ಅಂಕ ಸಂಪಾದಿಸಿ ಪಂದ್ಯ ಶ್ರೇಷ್ಠ ಎನಿಸಿಕೊಂಡ್ರು. ಬೆಂಗಳೂರು ಬುಲ್ಸ್ 31-21 ತೆಲುಗು ಟೈಟಾನ್ಸ್ ಅಂತರದಲ್ಲಿ ಪಂದ್ಯ ಮುಕ್ತಾಯವಾದಾಗ ಹೈದರಾಬಾದಿನ ಅಭಿಮಾನಿಗಳು ಬೆರಗಾದರು. ಪಂದ್ಯ ಆರಂಭವಾದ 10 ನಿಮಿಷಕ್ಕೆ ಆಲ್ಔಟ್ ಆದ ತೆಲುಗು ತಂಡ ಮತ್ತೆ ಅಂಕ ಗಳಿಸಲು ಪ್ರಯಾಸ ಪಡಬೇಕಾಯಿತು. ಬುಲ್ಸ್ ತಂಡ ರೈಡಿಂಗ್ನಲ್ಲಿ 17 ಹಾಗೂ ಟ್ಯಾಕಲ್ನಲ್ಲಿ 9 ಪಾಯಿಂಟ್ಸ್ ಗಳಿಸಿತು. ತೆಲುಗು ಟೈಟಾನ್ ತಂಡದ ನಾಯಕ ಸ್ಟಾರ್ ಆಟಗಾರ ರಾಹುಲ್ ಚೌಧರಿ ಅವರು ಪ್ರೊ ಕಬಡ್ಡಿ ಲೀಗ್ನಲ್ಲಿ 500 ಪಾಯಿಂಟ್ ಗಳಿಸಿದ ಮೊದಲ ಆಟಗಾರ ಎನಿಸಿಕೊಂಡ್ರು. ಆದರೆ ತೆಲುಗು ಟೈಟಾನ್ಸ್ ತಂಡ ಸತತ 2 ಸೋಲು ಕಂಡಿದ್ದು PKL 5ರಲ್ಲಿ ಇನ್ನೂ ಗೆಲುವು ಕಂಡಿಲ್ಲ. ಒಟ್ಟಿನಲ್ಲಿ ಇದೀಗ ಬೆಂಗಳೂರು ಬುಲ್ಸ್ ತಮ್ಮ ಜಯಭೇರಿಯನ್ನ ಸಾಧಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿವಿ. ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.